ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವು ಈ ಮೊದಲಿನ ವಿಡಿಯೋದಲ್ಲಿ ಮಾಠಮಂತ್ರ ಪ್ರಯೋಗ, ಕೃತ್ರಿಮ ಆಭಿಚಾರಿಕವಾಗಿರ್ತಕ್ಕಂತಹ ಪ್ರಯೋಗಗಳು ನಮ್ಮ ಮೇಲೆ ನಡೆದರೆ ನಾವು ಯಾವ ರೀತಿಯಾಗಿರ್ತಕ್ಕಂತಹ ಪರಿಹಾರ ವಿಧಾನದಲ್ಲಿ ಅದನ್ನು ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂತಹ ಒಂದು ವಿಡಿಯೋವನ್ನು ಈ ಮೊದಲೇ ನಾನು ಅಪ್ಲೋಡ್ ಮಾಡಿದ್ದೆ. ಅದನ್ನೆಲ್ಲ ನೀವು ನೋಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಅದಲ್ಲದೆ ಇವತ್ತಿನ ದಿವಸ ನಾನು ತಿಳಿಸ್ಲಿಕ್ಕೆ ಬಂದಿರುವಂಥ ವಿಷಯ ಏನು ಅಂತ ಹೇಳಿದರೆ, ಈ ಮಾಠಮಂತ್ರ ಕೃತ್ರಿಮ ಆಭಿಚಾರಿಕ ಪ್ರಯೋಗಗಳು ನಡೆದಾಗ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಆ ದೋಷಗಳನ್ನು ಉಚ್ಚಾಟನೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ. ಹೋಮ ಹವನಗಳನ್ನು ಮಾಡಿ ಅದನ್ನು ಉಚ್ಚಾಟನೆ ಮಾಡಿಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ವ್ಯವಸ್ಥೆಯಲ್ಲಿ ನೀವಿದ್ದಾಗ ಯಾವ ರೀತಿಯಾಗಿರ್ತಕ್ಕಂತಹ ದಾರಿಯಲ್ಲಿ ನಾವು ಹೋಗಿ ಸುಲಭವಾಗಿ ನಾವು ಆ ದೋಷಗಳನ್ನು, ದುರಿತಗಳನ್ನು ನಿವಾರಣೆ ಮಾಡಿಕೊಳ್ಬಹುದು ಅಂತ ಹೇಳುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ. ಈ ಮಾಠಮಂತ್ರ ಕೃತ್ರಿಮ ಆಭಿಚಾರಿಕ ಪ್ರಯೋಗಗಳು ನಮಗಾಗದೇ ಇರುವವರು ನಮ್ಮ ಮೇಲೆ ಮಾಡಿರ್ತಕ್ಕಂತಹ ಅಥವಾ ಮಾಡುವಂತಹ ದಕ್ಷಿಣಾಚಾರ, ವಾಮಾಚಾರ ಪ್ರಕ್ರಿಯೆ, ಇದನ್ನು ಮಾಠಮಂತ್ರ ಕೃತ್ರಿಮ ಪ್ರಯೋಗ ಅಂತ ಹೇಳ್ತಾರೆ. ಇದರಿಂದಾಗಿ ನಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳು, ಕೆಟ್ಟ ಬದಲಾವಣೆಗಳು ಕೂಡ ಸಂಭವಿಸುತ್ತೆ. ಮಾಡುವಂತಹ ಉದ್ಯೋಗದಲ್ಲಿ ಕೂಡ ಉತ್ತಮ ರೀತಿಯಾದಂತಹ ಸ್ಥಾನಮಾನದಲ್ಲಿದ್ದು, ಉತ್ತಮ ರೀತಿಯಾದಂತಹ ಗೌರವದಲ್ಲಿದ್ದು ಕ್ರಿಯಾಶೀಲರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸಡನ್ ಆಗಿ ಅವರ ಕೆಲಸ ಕಾರ್ಯದಲ್ಲಿ ಬದಲಾವಣೆಗಳು, ವಿಘ್ನಗಳು, ತಡೆಗಳು, ವಿರೋಧಗಳು, ಒತ್ತಡಗಳು, ಕಿರಿಕಿರಿಗಳನ್ನೆಲ್ಲ ಅನುಭವಿಸುವಂತಹ ಸಂದರ್ಭಗಳು ಬಂದುಬಿಡುತ್ತೆ. ಮಾಡುವಂತಹ ಉದ್ಯೋಗದಲ್ಲಿ ಎಷ್ಟೇ ಪ್ರಚಲಿತದಲ್ಲಿರಲಿ ಅಥವಾ ನಮ್ಮ ಉದ್ಯೋಗವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳುವಂತಹ ದಿಶೆಯಿಂದಾಗಿ ಉತ್ತಮ ರೀತಿಯಾದಂತಹ ಎಫರ್ಟ್ ಹಾಕಿ, ಅಂದರೆ ಪ್ರಯತ್ನವನ್ನು ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತೇವೆ. ಅದಕ್ಕೆ ವಿಘ್ನಗಳು ಬಂದುಬಿಡುವಂಥದ್ದು, ನಿಮ್ಮ ಕೆಲಸಗಾರರಿಂದಲೇ ನಿಮಗೆ ಅಡೆತಡೆಗಳು ಬರುವಂಥದ್ದು, ನಿಮ್ಮ ಒಳಗಡೆ ವಿರೋಧಗಳು, ಮಾತುಗಳು ಬರುವಂಥದ್ದು, ವೈಮನಸ್ಸು ಬರುವಂಥದ್ದು, ದುಃಖ ಆಗುವಂಥದ್ದು, ವಿಪರೀತವಾಗಿರತಕ್ಕಂಥ ಸಾಲಗಳಾಗುವಂಥದ್ದು. ಈ ಸಾಲದಿಂದ ತಪ್ಪಿಸ್ಕೊಳ್ಳಿಕ್ಕೆ ಬೇಕಾಗಿ ಸಂಬಂಧಿಕರನ್ನಿರಬಹುದು, ಕುಟುಂಬದವರನ್ನಿರಬಹುದು, ಹೆತ್ತ ಮಕ್ಕಳನ್ನು ಕೂಡ ದೂರ ಇಡಬೇಕಾದಂಥ ಪರಿಸ್ಥಿತಿಗಳು ನಿಮಗೆ ಎಷ್ಟೋ ಸಂದರ್ಭದಲ್ಲಿ, ಸಮಯಗಳಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಇದರಿಂದಾಗಿ ನಮ್ಮ ನಿತ್ಯ ಜೀವನದಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಹಾಳಾಗ್ಬಿಡುತ್ತೆ. ಹಾಗಾದರೆ ಒಳ್ಳೆ ರೀತಿಯಿಂದ ಇರುವವರು ಕೂಡ, ಸಶಕ್ತರಾಗಿರುವವರು, ಆತ್ಮದಲ್ಲಿ ಧೈರ್ಯ, ಬಲ ಎಲ್ಲವುದನ್ನು ಇದ್ದು ಎದುರಿಸ್ಕೊಂಡು ಹೋಗ್ತಾನೆ ಅಂತ ಹೇಳುವವರು ಕೂಡ ಕೈಲಾಗದೇ ಇರುವವ್ರ ರೀತಿ ಕತ್ತಲೆಯಲ್ಲಿ ಕೂತ್ಕೊಂಡು ಬಿಡ್ತಾರೆ. ಅದೇ ರೀತಿಯಾಗಿ ಅವನ ಮನಸ್ಸು ಕೂಡ ಮಂಕ್ ಬಡ್ದವ್ರ ರೀತಿ ಆಗಿಬಿಡುತ್ತೆ. ಎಷ್ಟೋ ರೀತಿಯಾಗಿರ್ತಕ್ಕಂಥ ಆಶಾಭಾವಗಳನ್ನು ಇಟ್ಕೊಂಡಿರ್ತಾರೆ, ಎಷ್ಟೋ ವಿದ್ಯಾಭ್ಯಾಸವನ್ನು ಗಳಿಸಿರ್ತಾರೆ, ಎಷ್ಟೋ ಅನುಭವವನ್ನು ಪಡೆದಿರ್ತಾರೆ, ಏನು ಮಾಡ್ದೇ ಸೈಲೆಂಟ್ ಆಗಿಬಿಡ್ತಾರೆ. ಎಷ್ಟು ಆಸ್ತಿ ಇರಲಿ, ಎಷ್ಟು ಸಂಪತ್ತಿರಲಿ, ಎಷ್ಟು ವೈಭೋಗ ಇರಲಿ, ಎಷ್ಟು ವಿದ್ಯೆ ಇರಲಿ, ಎಷ್ಟು ಬಂಧುಗಳಿರಲಿ, ಏನೇ ಇದ್ರೂ ಕೂಡ ಯಾವುದು ಪ್ರಯೋಜನಕ್ಕೆ ಬರದೇ ಇರುವಂಥ ಪರಿಸ್ಥಿತಿಗಳಾಗ್ಬಿಡುತ್ತೆ. ಹಾಗಾದರೆ ಸುಲಭವಾಗಿ ನಾವು ಯಾವ ರೀತಿ ವಿಧಾನದ ಮೂಲಕವಾಗಿ ಮಾಡಬಹುದು ಅಂತ ಹೇಳುವಂಥದ್ದನ್ನು ನೋಡುವುದಾದರೆ, ತಾಯಿ ಶೂಲಿನಿ ದೇವಿಯನ್ನು ಆರಾಧನೆ ಮಾಡುವಂಥದ್ದು. ಹಾಗಾದರೆ ಶೂಲಿನಿ ದೇವಿಯನ್ನು ಯಾವ ರೀತಿ ಆರಾಧನೆ ಮಾಡಬಹುದು, ಅಥವಾ ಈ ಶೂಲಿನಿ ದೇವಿ ಅಂತ ಹೇಳಿದರೆ ಯಾರು? ಶೂಲಿನಿ ದೇವಿ ಅಂತ ಹೇಳುವಂತಹ ದೇವಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಐಕ್ಯ ಸ್ವರೂಪಿಣಿಯಾಗಿರ್ತಕ್ಕಂತಹ ದುರ್ಗಾ ಪರಮೇಶ್ವರಿಯ ಒಂದು ಸ್ವರೂಪ, ದುರ್ಗೆಯ ಸ್ವರೂಪ. ಈ ದೇವಿ ನಮಗೆ ಬಂದಿರತಕ್ಕಂತಹ ಸಕಲ ಶತ್ರುಬಾಧೆಗಳಿರಬಹುದು, ಮಾರಣ ಪ್ರಯೋಗಗಳಿರಬಹುದು. ಮಾರಣ ಪ್ರಯೋಗ ಅಂತ ಹೇಳಿದರೆ ಮರಣಕ್ಕೆ ಸಂಬಂಧವಾಗಿರ್ತಕ್ಕಂಥ ಆಪತ್ತುಗಳನ್ನು ತಂದುಕೊಡುವಂತಹ ಪ್ರಯೋಗಗಳು, ಅದನ್ನು ಕೂಡ ನಿವಾರಣೆ ಮಾಡುವಂಥವಳು. ಹಾಗಾದರೆ ಮೊದಲು ನಾವು ಮಾಡಬೇಕಾದಂತಹ ವಿಷಯ ಏನು ಅಂತ ಹೇಳಿದರೆ, ಈ ರೀತಿ ಪ್ರಯೋಗಗಳು ನಿಮಗಾಗಿದೆ ಅಂತ ಹೇಳುವಂಥದ್ದು ನಿಶ್ಚಿತವಾದ ನಂತರ ಯಾವುದೇ ಕಾರಣಕ್ಕೂ ಧೃತಿಗೆಡದೇನೆ ಅದಕ್ಕೆ ಬೇಕಾದಂತಹ ಪರಿಹಾರ ಕಾರ್ಯಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಕ್ರಮಬದ್ಧವಾಗಿ ಮಾಡಿಕೊಳ್ಳಿ. ನಮಗೆ ಬಂದಿರತಕ್ಕಂತಹ ಈ ಮಾಠಮಂತ್ರ ಕೃತ್ರಿಮ ಆಭಿಚಾರಿಕ ದುಷ್ಟ ಪ್ರಯೋಗದಿಂದಾಗಿ, ಅದರಿಂದಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕಿದ್ರೆ ಶೂಲಿನಿ ದುರ್ಗೆಯ ಅನುಗ್ರಹ ಬೇಕೇ ಬೇಕಾಗುತ್ತೆ ವೀಕ್ಷಕರೇ. ಅದನ್ನು ಯಾವ ರೀತಿ ನಾವು ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರಗಳಿದೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ಒಂದು ಸುಲಭವಾಗಿರ್ತಕ್ಕಂಥ ಉಪಾಯ, ಸುಲಭವಾಗಿರ್ತಕ್ಕಂಥ ಪರಿಹಾರ ಮಾರ್ಗ ಯಾವ ರೀತಿ ಅಂತ ನೋಡೋದಾದರೆ, ಶೂಲಿನಿ ದುರ್ಗೆಯ ಮೂಲ ಮಂತ್ರಗಳನ್ನು ಬಳಸಿ ಷಟ್ಕೋಣ, ಅದೇ ರೀತಿಯಾಗಿ ಅಷ್ಟದಳದಲ್ಲಿ ಬರೆದಿರತಕ್ಕಂತಹ ಈ ಯಂತ್ರವನ್ನು ಕ್ರಮಬದ್ಧವಾಗಿ ಅಷ್ಟದಳ ಪದ್ಮದೊಂದಿಗೆ, ಅದೇ ರೀತಿಯಾಗಿ ಷಟ್ಕೋಣದೊಳಗೆ
ಬೀಜ ಮಂತ್ರಗಳನ್ನು ಬರೆದು ಕ್ರಮವತ್ತಾಗಿ ಪ್ರಾಣ ಪ್ರತಿಷ್ಠಾಪನಾ ವಿಧಿಗಳನ್ನು ಮಾಡಿ ನಿಮ್ಮ ಹೆಸರು ನಕ್ಷತ್ರ ಗೋತ್ರವನ್ನು ನೋಡಿಕೊಂಡು ಅದಕ್ಕೆ ಸರಿಯಾದಂತಹ ದಿವಸ ತಾರಾನುಕೂಲ ಇರುವಂತಹ ದಿವಸ ಈ ಯಂತ್ರವನ್ನು ಬರೆದು ವಿಧಿವತ್ತಾದಂಥ ಪೂಜೆ ಪುನಸ್ಕಾರಗಳಿಂದ ಶಕ್ತಿಯನ್ನು ಕೇಂದ್ರೀಕರಿಸಿ ಈ ಯಂತ್ರವನ್ನು ನಾವು ಮಾಡುವಂತಹ ವ್ಯಾಪಾರ ವ್ಯವಹಾರ ಮಾಡುವಂತಹ ಸ್ಥಳದಲ್ಲಿರಬಹುದು ಅಥವಾ ಮನೆಯಲ್ಲಿರಬಹುದು. ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ತಾಪತ್ರಯಗಳಿದೆ ಅಂತಾದರೆ ವ್ಯಾಪಾರ ವ್ಯವಹಾರ ಮಾಡುವಂಥ ಸ್ಥಳದಲ್ಲಿಡುವಂಥದ್ದು. ಮನೆಯಲ್ಲಿ ತಾಪತ್ರಯಗಳು ಬಂದಿದೆ ಅಂತ ಆದಲ್ಲಿ ಈ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಅದನ್ನು ಪೂಜೆ ಮಾಡುವುದರ ಮೂಲಕವಾಗಿ ಆ ಬಂದಿರತಕ್ಕಂತಹ ಯಾವುದೇ ಕೃತ್ರಿಮ ಆಭಿಚಾರಿಕ ದುಷ್ಟ ಪ್ರಯೋಗ ದುಷ್ಟ ದೃಷ್ಟಿಗಳಿದ್ದರೂ ಕೂಡ ನಿವಾರಣೆಯಾಗುತ್ತೆ. ಆ ಶೂಲಿನಿ ದುರ್ಗೆ ದೇವತೆಯು ನಮಗೆ ಬಂದಿರತಕ್ಕಂಥ ಸಕಲ ಸಂಕಷ್ಟಗಳಿಗೆ ರಕ್ಷಾ ಕವಚವಾಗಿ ಬಂದು ನಿಲ್ತಾಳೆ. ಆ ತಾಯಿಯನ್ನು ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಆ ತಾಯಿಯನ್ನು ನಾವು ನಂಬಿಕೊಳ್ಬೇಕು. ಒಂದು ಮಗು ಸಂಕಷ್ಟದಲ್ಲಿದೆ ಕಷ್ಟದಲ್ಲಿದೆ ಅಂತಾದಾಗ ಆ ತಾಯಿ ಬಂದು ಎದೆಹಾಲನ್ನು ಕೊಟ್ಟು ಅಥವಾ ಬೇಕಾದಂಥ ಆಹಾರವನ್ನು ಕೊಟ್ಟು ಆ ಮಗುವಿನ ಪಾಲನೆ ಪೋಷಣೆ ಲಾಲನೆಯನ್ನು ಯಾವ ರೀತಿ ಮಾಡ್ತಾಳೋ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಸಕಲ ದುರಿತ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಮಾಟಮಂತ್ರ ಕೃತ್ರಿಮ ಆಭಿಚಾರಿಕ ದುಷ್ಟ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಆ ಶೂಲಿನಿ ದುರ್ಗೆ ದೇವತೆಯನ್ನು ಮೊರೆ ಹೋಗಬೇಕಾಗಿದೆ. ಖಂಡಿತವಾಗಿ ನಿಮ್ಗೆ ಈ ರೀತಿಯಾಗಿರ್ತಕ್ಕಂತಹ ಸಂಕಷ್ಟಗಳು ದುರಿತಗಳು ಬಂತು ಅಂತಾದಲ್ಲಿ ಮೊದಲನೆಯದಾಗಿ ಮಾಡಬೇಕಾದಂಥ ವಿಷಯ ಆ ತಾಯಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಧಿವತ್ತಾಗಿ ತಾಂತ್ರಿಕ ವಿಧಾನದಲ್ಲಿ ಈ ಯಂತ್ರವನ್ನು ಬರೆದು ಬೇಕಾದಂಥ ಪೂಜೆ ಪುನಸ್ಕಾರಗಳನ್ನು ನಿಯಮಗಳನ್ನು ಬಳಸ್ಕೊಂಡು ಈ ಯಂತ್ರವನ್ನು ನಮ್ಮ ವ್ಯವಹಾರ ಸ್ಥಳ ಅಥವಾ ಮನೆಯಲ್ಲಿ ಇಟ್ಟದ್ದೇ ಹೌದಾದರೆ ನಮಗೆ ಬಂದಿರತಕ್ಕಂಥ ಸಕಲ ದುರಿತಗಳು ಕೂಡ ನಿವಾರಣೆಯಾಗುತ್ತೆ. ವೀಕ್ಷಕರೇ, ಒಳ್ಳೆಯದಾಗಿರ್ತಕ್ಕಂತಹ ಫಲಾಫಲಗಳು ನಿಮ್ಮ ಜೀವನದಲ್ಲಿ ದೊರಕಲಿ. ಆ ಶೂಲಿನಿ ದುರ್ಗೆ ದೇವತೆಯ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಈ ತಾಂತ್ರಿಕ ಅದೇ ರೀತಿಯಾಗಿ ಯಂತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ತಿಳಿದುಕೊಳ್ಳಿಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ತಿಳಿದುಕೊಳ್ಳಿಕ್ಕೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಅನುಕೂಲಗಳು ನಿಮಗಾಗಲಿ, ಉತ್ತಮವಾಗಿರ್ತಕ್ಕಂಥ ಪ್ರಚೋದನೆಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ನಮಸ್ಕಾರ. ಶುಭಂ ಭೂಯಾತ್.